ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ ಗುರುಮಕ್ಕಳೇ ಮಿತ್ರರೇ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇದು ಬಂದು ಬೆಟ್ಟದ ನಲ್ಲಿಕಾಯಿ ಇರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಿರುತ್ತೆ. ಹೃದಯ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಹೃದಯ, ಶ್ವಾಸಕೋಶ ಹಾಗೆ ನಮ್ಮ ಬ್ರೈನ್ ಇದಕ್ಕೆಲ್ಲ ಉಪಯೋಗ ಆಗುತ್ತೆ. ಇದನ್ನು ನಾವು ಚಪಾತಿಗೆಲ್ಲ ಯೂಸ್ ಮಾಡ್ಬೋದು. ಊಟ ಸೇವನೆ ಮಾಡೋದಕ್ಕೆ ಮುಂಚೆ ಇದನ್ನು ತಗೋಬೇಕಾಗುತ್ತೆ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ. ಜಾಮೂನ್ ಥರನೇ ಇರುತ್ತೆ. ಜಾಮೂನ್ ಅಂತ ನಾನು ಕೊಡಿ. ಅವರು ವಿಡಿಯೋದಲ್ಲಿ ನೋಡಿದ್ರೆ ಜಾಮೂನ್ನ ಇದು ಹೇಳ್ಬಿಟ್ರು ಅನ್ಕೊಂತಾರೆ. ಅದೇ ಇದು ಸಕ್ಕರೆ ಪಾಕದಲ್ಲಿ ಬೇಯಿಸಿರ್ತಾರೆ, ಕರೆಕ್ಟಾ? ಜಾಮೂನ್ ಥರ ಇರುತ್ತೆ. ನೀವು ತಿನ್ಲಿಕ್ಕೋಸ್ಕರ ಇಟ್ಟಿದ್ದೀರಾ? ಇದು ತೋರಿಸ್ಲಿಕ್ಕೋಸ್ಕರನ? ತಿನ್ನೋದಕ್ಕೋಸ್ಕರ ಇಟ್ಟಿದ್ದೀರಾಗ? ರೆಡಿಮೆಂಟ ಇಟ್ಟಿದ್ದೀರಾ ತಿನ್ನಲಿಕ್ಕೆ? ಯಾರನ್ನು ಬಂದಾಗ ಇವಾಗ ತಗೊಂಡು ತಿಂತಾರ? ಹಾಂ ಹಾಂ, ಒಂದು ಎರಡು ಅಷ್ಟೇ ತಗೊಂಡ್ತಾರೆ. ಅದು ಅಂದರೆ ಒಳಗೆ ಬೀಜ ಇರುತ್ತೆ? ಹಾಂ, ಬೀಜ ಇರುತ್ತೆ. ಓ, ಹಂಗಾರೆ ಮೇಲೆ ಮಾತ್ರ ಕಚ್ಕೊಂಡು ತಿನ್ನೋದು. ನೋಡಿದ್ರಲ್ಲ, ಇದು ಬೆಟ್ಟದ ನಲ್ಲಿಕಾಯಿ. ಬೆಟ್ಟದ ನಲ್ಲಿಕಾಯಿ ಕಾಣಿಸ್ತಿದೇನಪ್ಪ? ಬೆಟ್ಟದ ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ ಇರುತ್ತೆ. ತೋರಿಸ್ತೀನಿ ನಾನು. ನೀವು ಗೊತ್ತಲ್ಲ, ಇದು ಇದೆ. ಓಕೆನಾ? ಈ ಥರ. ಓಕೆ, ಆ ಥರ ಬರುತ್ತೆ. ಓಕೆ, ಆ ಥರ ಪೇಪರ್ ಇದೆ. ಅಚ್ಚ ನೀವೇನು ನೀರು ಹಾಕಲ್ಲ? ಹಂಗಾರೆ ನೀವೇನು ನೀರು ಹಾಕಲ್ಲ? ಹಾಂ ಹಾಂ ಹಾಂ. ಓಕೆ 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 ಓಕೆ. ಪತಂಜಲಿ ಬರ್ದಿದೆ. ಇರಿ, ಏನನ್ಕಾಗತ್ತೆ ಅದು? ಬಾಡಿ ಹೀಟ್ ಆಗಿದ್ರೆ, ಹೀಟ್ ಆಗಿದ್ರಣ್ಣ? ಹಾಂ, ಅದು ಒಂದು ಹುಳಿ ಇರ್ತಾ ಇದೆ ತುಂಬ. ಫುಲ್ ಸ್ವೀಟ್ ಆಗಿರುತ್ತೆ. ಇರಿ ಇರಿ, ಎಷ್ಟಾಗ್ತದೆ ಬಾಕ್ಸ್? ಇದೆ ಇದು 200 ರೂಪಾಯಿ ಆಗುತ್ತೆ. 200? ಎಷ್ಟು ಪೀಸ್ ಇರುತ್ತೆ? 20 ಪೀಸ್ ಇರುತ್ತೆ. 20 ಇರುತ್ತಾ? ನೀವೆಲ್ಲ ವೀಕ್ಷಕರೇ, ಮಿತ್ರ ಅಭಿಮಾನಿಗಳೇ, ಗುರುಮಕ್ಕಳೇ ಗಮನಿಸಿ. ಪತಂಜಲಿಯವರ ಆಮ್ಲ ಅಂತ ಬರುತ್ತೆ. ನಲ್ಲಿಕಾಯ್ದಿದು, ನಲ್ಲಿಕಾಯ್ದು ಬರುತ್ತೆ, ನೀವು ನೋಡ್ಬೋದು. ಇದನ್ನು ನಲ್ಲಿಕಾಯ್ದು ಬಹಳ ಸ್ವೀಟಾಗಿರುತ್ತೆ. ಬೆಟ್ಟದ ನಲ್ಲಿಕಾಯಿಂದ ಮಾಡಿರ್ತಕ್ಕಂಥದ್ದು ಇದು. ಬೆಟ್ಟದ ನಲ್ಲಿಕಾಯಿಂದ ಮಾಡಿರ್ತಕ್ಕಂಥದ್ದು. ಹಾಗೆ ಸಾಕಷ್ಟು ಹಣ್ಣುಗಳ, ಬೇರೆ ಬೇರೆ ಹಣ್ಣುಗಳ ಒಂದು ರಸ ಅಥವಾ ಪೇವರ್, ಹಣ್ಣುಗಳ ಪೇವರನ್ನು ಸಿದ್ಧಪಡಿಸಿ ಅದರಿಂದ ಇದನ್ನು ಮಾಡಿರ್ತಾರೆ. ಗೊತ್ತಾಯ್ತಲ್ಲ? ಅದರಿಂದ ಇದನ್ನು ಮಾಡಿರ್ತಾರೆ. ಇದು ಆರೋಗ್ಯಕ್ಕೆ ಒಳ್ಳೆಯದು, ಶರೀರವನ್ನು ಉಲ್ಲಾಸಭರಿತವಾಗಿಡ್ತದೆ. ಹಾಗೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಇದು ತುಂಬ ಒಳ್ಳೆಯದಾಗುತ್ತೆ. ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ, ಹಾಗೆ ಶ್ವಾಸಕೋಶ ಪ್ರಾಬ್ಲಮ್ಮು, ಹಾಗೆ ಮೂಳೆಗಳು ಶಕ್ತಿಯುತವಾಗಿರಬೇಕಂದ್ರೆ, ಮೂಳೆಗಳು ಗಟ್ಟಿಯಾಗಿರಬೇಕಂದ್ರೆ, ಹಾಗೆ ಹಲ್ಲುಗಳು, ಹಾಗೆ ನಮ್ಮ ಬ್ರೈನು ಅಂದರೆ ಮೆದುಳು ಸಾಮರ್ಥ್ಯ, ಮೆಮೊರಿ ಪವರ್, ಉಲ್ಲಾಸ ಇದೆಲ್ಲ ಇರಬೇಕಂದ್ರೆ ಈ ಒಂದು ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿನ ಊಟದಕ್ಕೆ ಮುಂಚೆ, ತಿಂಡಿಗಿಂತ ಮುಂಚೆ ನೆನಪಿಟ್ಕೊಳ್ಳಿ. ತಿಂಡಿ ಮಾಡೋದಕ್ಕಿಂತ ಮುಂಚೆ ಒಂದೊಂದು ಪೀಸ್ ತಿನ್ನಬೇಕು. ಆಮೇಲೆ ಸ್ವಲ್ಪ ಬಿಸಿನೀರು 1 ಲೋಟ ಕುಡಿಬೇಕು ಬೆಳಗ್ಗೆ ಹೊತ್ತು. ಅನಂತರ ತಿಂಡಿ ಮಾಡ್ಕೋಬೇಕು. ನೆನಪಿಟ್ಕೊಳ್ಳಿ, 1 ಪೀಸ್ ನೀವು ತಿನ್ಕೊಂಡ್ರೆ ಇದು ಭಾರಿ ಚೆನ್ನಾಗಿರುತ್ತೆ. ಎಷ್ಟಂದ್ರೆ ಅಷ್ಟು ತಿನ್ಬೋದು. ನೀವು ಎಷ್ಟು ಬೇಕೋ ಅಷ್ಟು ತಿನ್ಕೊಳ್ಳಿ. ನಾನೀಗ ಇದನ್ನು ಊಟದ ಮುಂಚೆ ತಿನ್ನಲಿಲ್ಲ. ಸದ್ಯಕ್ಕೆ ಚಪಾತಿ ಇಟ್ಕೊಂಡೆ, ಪಲ್ಯ ಇದೆ, ಸ್ವಲ್ಪ ಖಾರದ ಪುಡಿ ಇದೆ. ನಮ್ಮ ಚೆನ್ನಪ್ಪ ಭಟ್ರು ಅಂತಿದ್ದಾನೆ ಬಿಜಾಪುರ್ನಲ್ಲಿ, ಚೆನ್ನಪ್ಪ ಭಟ್ರು ಅಂತ. ಅವನು ನಾನು ಖಾರದ ಪುಡಿ ಕೊಟ್ಟಿದ್ದೇನೆ. ಅದ್ರ ಜೊತೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ, ನಲ್ಲಿಕಾಯಿನ. ನೋಡಿ, ಪಲ್ಯ ಮಾಡಿದ್ದೀನಿ, ಬೀಟ್ರೋಟ್ ಪಲ್ಯ. ಇದು ಬೀಟ್ರೋಟ್ ಪಲ್ಯ ಬಹಳ ಒಳ್ಳೆಯದು. ರಕ್ತ ಅಭಿವೃದ್ಧಿಗೆ, ನಮ್ಮ ಶರೀರಕ್ಕೆ ಹೆಚ್ಚಿನ ಶಕ್ತಿ ಬರುತ್ತೆ. ಅದರ ಜೊತೆಗೆ ನೋಡಿ, ಇದು ನಲ್ಲಿಕಾಯಿ ಮೂಳೆಗಳು, ಶ್ವಾಸಕೋಶ, ಹೃದಯ, ಬ್ರೈನ್ ಎಲ್ಲದಕ್ಕೂ ಇದು ಇರುತ್ತೆ. ಒಳ್ಳೆ ಜಾಮ್ ಥರ ಇರುತ್ತೆ, ಭಾಳ ಸ್ವೀಟಾಗಿರುತ್ತೆ, ಒಂಚೂರು ಹುಳಿ ಇರಲ್ಲ. ಅದೇ ಬರೀ ಕಾಯಿ ತಿನ್ನಬೇಕಂದ್ರೆ ಹಬ್ಬ ಹಲ್ಲುಗಳೆಲ್ಲ ಬಿದ್ದೋಗುತ್ತೆ. ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಕೆ ಇಷ್ಟಪಟ್ಟಿದ್ದೀನಿ. ಹುಳಿ ಇರೋದಿಲ್ಲ, ಒಂಚೂರು ಕೂಡ ಹುಳಿ ಇರಲ್ಲ. ನೆನ್ಪಿಟ್ಕೊಳ್ಳಿ, ಜಾಮ್ ಥರ ಇರುತ್ತೆ. ಒಳ್ಳೆ ಒಳ್ಳೆ ವಿಟಮಿನ್ಸ್ ಇರುತ್ತೆ ಇದರಲ್ಲಿ. ಸಿ ವಿಟಮಿನ್ ಇರುತ್ತೆ, ವಿಟಮಿನ್ ಸಿ ಇರುತ್ತೆ. ನಾನು ಇದನ್ನು ಚಪಾತಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಪಲ್ಯ ಇದೆ, ಬೀಟ್ರೋಟ್ ಪಲ್ಯ. ಆಮೇಲೆ ನಮ್ಮ ಚೆನ್ನಪ್ಪ ಭಟ್ರು ವಿಜಾಪುರ, ಅವ್ನು ಕೊಟ್ಟರು ಖಾರದ ಪುಡಿ ಇದೆ. ನಮ್ಮ ಶಿಷ್ಯ ಅವನು ಚೆನ್ನಪ್ಪ ಭಟ್ರು.
ನಮ್ಮ ಗುರುಕುಲದಲ್ಲಿ ವಿದ್ಯಾರ್ಥಿ ಅವನು ಭಟ್ರು ಅಡುಗೆ ಕೆಲಸ ಮಾಡ್ತಾನೆ, ಅವನೇ ಕಳಿಸಿದ್ದ ಖಾರದ ಪುಡಿ ನೋಡಿ ಹಾಕಿದ್ದೀನಿ, ಜೊತೆಗೆ ಚಪಾತಿ ಇದೆ, ಆ ಖಾರದ ಪುಡಿ ಇದೆ, ಆಮೇಲೆ ಪಲ್ಯ ಇದೆ, ಈಗ ಇದು ಹಾಕ್ಕೊಂಡಿದ್ದೀನಿ. ಇದು ಬಹಳ ಚೆನ್ನಾಗಿರುತ್ತೆ ಚಪಾತಿಗೂ ತಿನ್ಬೋದು, ಆದರೆ ಊಟಕ್ಕೆ ಮುಂಚೆ ತಗೊಳ್ಳಿ ನೀವು. ಯಾರು ಹೃದಯ ಪ್ರಾಬ್ಲಮ್ ಇದೆ, ಶ್ವಾಸಕೋಶ ಪ್ರಾಬ್ಲಮ್ ಇದೆ, ಹಾಗೆ ಮೆಮೊರಿ ಪವರ್ ಕಡಿಮೆ ಇರುತ್ತೆ, ಹಾಗೆ ಮೂಳೆಗಳು ವೀಕ್ ಇರುತ್ತೆ, ಅಂದರೆ ಕಾಲುಗಳು ನೋವು ಇವೆಲ್ಲ ಬರುತ್ತಲ್ಲ, ಮೈ ಕೈ ನೋವು ಕಾಲುಗಳು ನೋವು, ಅವ್ರು ಇರೋರು ಇದನ್ನು ತಗೊಳ್ಳಿ, ಆರೋಗ್ಯಕ್ಕೆ ಖಂಡಿತ ಒಳ್ಳೆಯದಿರುತ್ತೆ. ಇವೆಲ್ಲ ಮನೆ ಮದ್ದು, ಯಾರು ಬೇಕಾದ್ರೂ ತಿನ್ಬೋದು, ಚಿಕ್ಕವ್ರು ತಿನ್ಬೋದು, ದೊಡ್ಡವ್ರು ತಿನ್ಬೋದು, ಯಾರು ಬೇಕಾದ್ರೂ ತಿನ್ಬೋದು. ಪತಂಜಲಿ ಆಮ್ಲ ಅಂತಿರುತ್ತೆ ಇದರಲ್ಲಿ ಹೆಸರು, ಪತಂಜಲಿ ಆಮ್ಲ. ನಾನು ತೋರಿಸ್ತೀನಿ, ನೀಟಾಗಿ ಅದನ್ನು ತೋರಿಸ್ತೀನಿ. ಈಗ ಇರುತ್ತೆ, ಗೊತ್ತಾಯ್ತಲ್ಲ. ನೋಡಿ, ಇದನ್ನು ತಗೊಳ್ಳಿ, ಬೆಟ್ಟದ ನೆಲ್ಲಿಕಾಯಿ ಇದು. ಖಂಡಿತ ಇದು ನಿಮ್ಮ ಆರೋಗ್ಯಕ್ಕೆ ಮುಂದೆ ಒಳ್ಳೆಯದಿರುತ್ತೆ, ಗೊತ್ತಾಯ್ತಲ್ಲ. ನೀವು ಚಪಾತಿಗೆ ಹಾಕ್ಕೊಂಡು ಇದನ್ನು ತಿಂದ್ಕೊಂಡ್ರೆ ನಿಮಗಿದು ತುಂಬಾ ಉಪಯೋಗ ಆಗುತ್ತೆ ಆರೋಗ್ಯಕ್ಕೆಲ್ವಾ. ಈ ಒಂದು ಸಣ್ಣ ಮಾಹಿತಿ ನಾನು ನಿಮಗೆ ಕೊಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗಗಳು ನೋಡಿ, ಹಾಗೆ ಮುಂದಿನ ಭಾಗಗಳು ನೋಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ತುಂಬ ಚೆನ್ನಾಗಿದೆ, ತುಂಬ ಸ್ವೀಟಾಗಿದೆ, ಇದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಯಾವಾಗಲೂ ನಾವು ಈ ರೀತಿ ಫ್ರೂಟ್ಸನ್ನು ತಿನ್ನಬೇಕು, ಆಗ ಆರೋಗ್ಯ, ಆಯುಸ್ಸು, ಹಾಗೆ ದುಡ್ಡಿನ ಉಳಿತಾಯ ಕೂಡ ಆಗುತ್ತೆ ನಮಗೆ, ಅಲ್ವಾ. ಯೋಚನೆ ಮಾಡಿ, ಆರೋಗ್ಯ ನಮಗೆ ಲಭಿಸುತ್ತೆ, ಆಯುಸ್ಸು ಹೆಚ್ಚುತ್ತೆ, ಹಾಗೆ ದುಡ್ಡು ಕೂಡ ಉಳಿತಾಯ. ಯಾಕಂದರೆ ಆರೋಗ್ಯ ಯಾವಾಗಿರುತ್ತೆ ಮನುಷ್ಯನಿಗೆ, ಯಾವಾಗ ಅರ್ಧ ಜಗತ್ತನ್ನೇ ನಾವು ಗೆದ್ದ ಹಾಗೆ. ಆರೋಗ್ಯ ನಮಗಿದ್ರೆ ಅರ್ಧ ಜಗತ್ತನ್ನೇ ನಾವು ಗೆದ್ದ ಹಾಗೆ. ಇದು ಒಳ್ಳೆ ಟೇಸ್ಟ್ ಇರುತ್ತೆ, ಗೊತ್ತಾಯ್ತಲ್ಲ. ಅದೇ ನಮ್ಗೆ ಹಣನೂ ಇಲ್ಲ, ಆರೋಗ್ಯನೂ ಇಲ್ಲ ಅಂದರೆ ನಮ್ಮ ಲೈಫೇ ವೇಸ್ಟು, ನೆನ್ಪಿಟ್ಕೊಳ್ಳಿ. ಇದು ಚೆನ್ನಾಗಿದೆ, ನೀವು ತಿನ್ಕೊಳ್ಳಿ ಮನೆಯಲ್ಲಿ ತಗೊಂಡು. ನಿಮ್ಮ ಸಿಟಿನಲ್ಲೇ ಎಲ್ಲೋ ಒಂದು ಕಡೆ ಸಿಗುತ್ತೆ. ಓಕೆ, ಒಳ್ಳೆಯದಾಗಲಿ ನಿಮಗೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ನಾವು ಈ ರೀತಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ಹಾಗೆ ಮುಂದಿನ ಭಾಗಗಳು ನೋಡಿ. ಇದು ಪತಂಜಲಿ ಸಂಸ್ಥೆಗೆ ಸೇರಿರ್ತಕ್ಕಂಥ ಒಂದು ಆಮ್ಲ, ಪತಂಜಲಿ ಆಮ್ಲ ಮುರಬ್ಬ ಅಂತಿದೆ. ಮುರಬ್ಬ ಇದು ಬೆಟ್ಟದ ನೆಲ್ಲಿಕಾಯಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಆರೋಗ್ಯಕರ ಆರೋಗ್ಯದಾಯಕ ಪದಾರ್ಥ ಆಗಿರುತ್ತೆ. ಹಣ್ಣಿನಿಂದ ಮಾಡಿರ್ತಕ್ಕಂಥದ್ದು, ಬೆಟ್ಟದ ನೆಲ್ಲಿಕಾಯಿಯಿಂದ ಮಾಡಿರ್ತಕ್ಕಂಥದ್ದು. ಯಾರು ಬೇಕಾದ್ರೂ ಇದನ್ನು ಉಪಯೋಗಿಸ್ಬೋದು. ಓಕೆ ಅವರೇ, ನಿಮಗೆ ಒಳ್ಳೆಯದಾಗಲಿ. ನೀವು ಕೂಡ ಈ ರೀತಿ ಉಪಯೋಗಿಸ್ಕೊಳ್ಳಿ, ನಿಮ್ಮ ಮನೆಯವರು ಉಪಯೋಗಿಸ್ಕೊಳ್ಳಿ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಎಲ್ಲರೂ ತಿನ್ನಲಿ, ಚಿಕ್ಕವರು ದೊಡ್ಡವರು ಯಾರು ಬೇಕಾದ್ರೂ ತಿನ್ಬೋದು. ಯೂಸ್ ಮಾಡ್ಕೊಳ್ಳಿ, ಅವಕಾಶ ಸಿಕ್ಕಿದಾಗ ಬಳಸ್ಕೊಳ್ಳಿ. ಆರೋಗ್ಯ ಭಾಗ್ಯ ಇದ್ದರೆ ಇಡೀ ಅರ್ಧ ಜಗತ್ತನ್ನೇ ನೀವು ಗೆದ್ದ ಹಾಗೆ, ಗೊತ್ತಾಯ್ತಲ್ಲ. ಆರೋಗ್ಯ ಭಾಗ್ಯ ಇಲ್ಲ ಅಂದರೆ ಏನಾಗುತ್ತೆ, ಎಲ್ಲವೂ ನಷ್ಟ ಆಗುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ನಾವು ನಷ್ಟ ಹೊಂದ್ತೀವಿ, ಅಲ್ವಾ. ಹಾಗೆ ಆಗಬಾರ್ದು. ನಿಮ್ಗೆ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ನಾವು ಈ ರೀತಿ ವಿಡಿಯೋಗಳನ್ನು ಮಾಡ್ಬೋದು. ಓಕೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.